ಎಲ್ಲರಿಗೂ ನಮಸ್ಕಾರ. ನಾನು ಅಶ್ವಿನಿ ನಿಪ್ಪಾಣೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಳ್ನಾವರದಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೀನಿ. ಈ ದಿನ ನಾವು ಕರ್ನಾಟಕ ವಿಶ್ವವಿದ್ಯಾಲಯದ BA 5ನೇ ಸೆಮಿಸ್ಟರಿನ ಪತ್ರಿಕೆ 2 ಆಧುನಿಕ ಸರ್ಕಾರಗಳು ಎಂಬ ಪತ್ರಿಕೆಯ ಪಠ್ಯಕ್ರಮದ 2ನೇ ಒಂದು ಅಧ್ಯಾಯದಲ್ಲಿ ಬರುವಂತಹ ಚೀನಾ ನ್ಯಾಯಾಂಗ ವ್ಯವಸ್ಥೆಯ ಲಕ್ಷಣಗಳನ್ನು ಕುರಿತು ಈ ಒಂದು ಸೆಷನ್ದಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಜುಡಿಷಿಯಲ್ ಸಿಸ್ಟಮ್ ಆಫ್ ಚೀನಾ. ಇನ್ ದಿಸ್ ಸೆಷನ್ ಲೆಟ್ ಅಸ್ ನೋ what are the features of judicial system of China. So the first feature of the judicial system of China is single integrated judicial system. There is a single unified judicial system. ಸೊ ಚೀನಾ ನ್ಯಾಯಾಂಗ ವ್ಯವಸ್ಥೆ ಪ್ರಮುಖ ಲಕ್ಷಣಗಳಲ್ಲಿ ಮೊದಲನೆಯದೊಂದು ಏನಪ್ಪ ಅಂತಂದರೆ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ಅಂದರೆ ಫೆಡರಲ್ ಸರ್ಕಾರದ ರಚನೆಯಲ್ಲಿ ಇರುವಂತೆ ನ್ಯಾಯಾಂಗ ವ್ಯವಸ್ಥೆ ಚೀನಾದಲ್ಲಿ ಇಲ್ಲ. ಎಲ್ಲ ನ್ಯಾಯಾಲಯಗಳು ಒಂದೇ ತಲೆಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಅದುವೇ ಚೀನಾದ ಜನತೆಯ ಶ್ರೇಷ್ಠ ನ್ಯಾಯಾಲಯವಾಗಿದೆ. ಸಿಂಗಲ್ ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್. There is a single unified integrated judicial system, means all the courts in all the judiciary is united and works under the single head, that is Supreme People's Court. The second one is judiciary is not independent. It is a part of administration. Judiciary in China is not an independent institution. It is a branch of state administration. ಚೀನಾದಲ್ಲಿರುವಂತೆ ನ್ಯಾಯಾಂಗವು ಸ್ವತಂತ್ರವಾಗಿಲ್ಲ. ಅದು ಆಡಳಿತ ಅಂಗವಾಗಿ ಕೆಲಸ ಮಾಡುತ್ತದೆ. ದಿ ಥರ್ಡ್ ಒನ್ ಇಸ್ ಕಮಿಟೆಡ್ ಜುಡಿಷಿಯರಿ. ಕಮಿಟೆಡ್ ಜುಡಿಷಿಯರಿ ಬದ್ಧ ನ್ಯಾಯಾಂಗ. ಇದು ಒಂದು ಸರ್ಕಾರಿ ಯಂತ್ರೋಪಕರಣವಾಗಿ ಕೆಲಸ ಮಾಡುತ್ತದೆ. ಚೀನಾದ ನ್ಯಾಯಾಂಗವು ಸಮಾಜವಾದಿ ವ್ಯವಸ್ಥೆಯ ಒಂದು ಪರವಾಗಿ ಕೆಲಸ ಮಾಡುತ್ತದೆ. ಇಟ್ ಸರ್ವ್ಸ್ ಆಸ್ ಅನ್ ಗವರ್ಮೆಂಟಲ್ ಮಷಿನರಿ and it is only focused for the development of socialistic ideology and protection of socialistic aspirations. The fourth one is system of people's justice. ಜನರ ನ್ಯಾಯ ವ್ಯವಸ್ಥೆ. ಜನರು ಸಮಾಜವಾದಿ ಆಕಾಂಕ್ಷೆಗಳ ಹಿತದೃಷ್ಟಿಯಿಂದ ನ್ಯಾಯಾಲಯಗಳು ಜನರ ಒಂದು ಆಶೋತ್ತರವನ್ನು ಕಾಪಾಡಿಗೋಸ್ಕರ ಕಾರ್ಯವನ್ನು ನಿರ್ವಹಿಸುತ್ತೇವೆ. Justice in the interest of socialistic aspirations of the people. The next one is system of people's accessories, means ಜನರ ಮೌಲ್ಯಮಾಪಕರ ವ್ಯವಸ್ಥೆ. ಜನರು ನೇರವಾಗಿ ನ್ಯಾಯಾಲಯದ ಪ್ರಕರಣಗಳಲ್ಲಿ ಭಾಗವಹಿಸುತ್ತಾರೆ ಮತ್ತು ಜನರ ಪ್ರತಿನಿಧಿಗಳು ನ್ಯಾಯಾಲಯ ಪ್ರಕರಣಗಳಲ್ಲಿ ತೀರ್ಪಿನ ಸಮಯದಲ್ಲಿ ನ್ಯಾಯ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಂಬುದನ್ನು ನಾವು ನೋಡಬಹುದು. ದ ನೆಕ್ಸ್ಟ್ ಒನ್ ಇಸ್ ಎಲೆಕ್ಟೆಡ್ ಜುಡಿಷರಿ. ಜಡ್ಜಸ್ ಆಫ್ ದ ಜುಡಿಷರಿ ಆರ್ ದ ಸುಪ್ರೀಂ ಪೀಪಲ್ ಕೋರ್ಟ್ಸ್ ಆರ್ ಎಲೆಕ್ಟೆಡ್ ಬೈ ದಿ ಪೀಪಲ್ಸ್ ಕಾಂಗ್ರೆಸ್ ಅಟ್ ಡಿಫ್ರೆಂಟ್ ಲೆವೆಲ್ಸ್. ಇನ್ನೊಂದು ಮುಖ್ಯವಾದ ಲಕ್ಷಣವೇನೆಂದರೆ ಚೀನಾವು ಚುನಾಯಿತ ನ್ಯಾಯಾಂಗವನ್ನು ಹೊಂದಿದೆ. ಚೀನಾ ದೇಶದಲ್ಲಿ ನ್ಯಾಯಾಲಯಗಳನ್ನು ಕಾಂಗ್ರೆಸ್ ಅಥವಾ ನ್ಯಾಯಾಧೀಶರನ್ನು ಕಾಂಗ್ರೆಸ್ ಆಯ್ಕೆ ಮಾಡುತ್ತದೆ. Next, that is there is no fixed qualification or tenure, no set of qualification as there in India. We find there are particular qualification to become the judges of the Supreme Court, High Court, but in China there is no set of qualification as there we find in India. ಅಲ್ಲಿ ಯಾವುದೇ ರೀತಿಯ ಒಂದು ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳ ಬಗ್ಗೆ ಉಲ್ಲೇಖ ಇಲ್ಲ. The tenure is 5 years ಬಟ್ ಕ್ಯಾನ್ ಬಿ ರಿಮೂವ್ಡ್ ಅರ್ಲಿಯರ್. ಅವರ ಅಧಿಕಾರಾವಧಿ 5 ವರ್ಷ. ಅದಕ್ಕಿಂತ ಮುಂಚಿತವಾಗಿ ಅವರನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸಬಹುದು. ಓಪನ್ ಟ್ರಯಲ್ಸ್, ಮುಕ್ತ ಪ್ರಯೋಗಗಳು. ಆಲ್ ಕೇಸಸ್ ಶಾಲ್ ಬಿ ಹಿಯರ್ಡ್ ಇನ್ ಪಬ್ಲಿಕ್ ಎಕ್ಸೆಪ್ಟ್ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್. ವಿಶೇಷ ಸಂದರ್ಭಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ನ್ಯಾಯಾಂಗೀಯ ಪ್ರಯೋಗಗಳು ಅಥವಾ ಪ್ರಕರಣಗಳು ಸಾರ್ವಜನಿಕವಾಗಿ ಕೇಳಲಾಗುತ್ತದೆ. ನೋ ಜುಡಿಷಿಯಲ್ ರಿವೈವ್. ನ್ಯಾಯಾಂಗೀಯ ಪರಾಮರ್ಶೆ ಅಧಿಕಾರ ಇಲ್ಲದಿರುವುದು. ಮೀನ್ಸ್ ಹಿಯರ್ ನೋ ಜುಡಿಷಿಯಲ್ ರಿವೈವ್. ಲಾಸ್ ಪಾಸ್ಡ್ ಬೈ ದಿ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಕೆನಾಟ್ ಬಿ ಡಿಕ್ಲೇರ್ಡ್ null and void by the
ಸುಪ್ರೀಂ ಪೀಪಲ್ಸ್ ಕೋರ್ಟ್ ಮೀನ್ಸ್ ಹಾಗಂದರೆ ನ್ಯಾಯಾಂಗೀಯ ಪರಾಮರ್ಶೆ ಅಧಿಕಾರ ನ್ಯಾಯಾಂಗಕ್ಕೆ ಇಲ್ಲದೇ ಇರುವುದು. ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ಸು ಪಾಸು ಮಾಡಿದ ಅಥವಾ ಅಂಗೀಕಾರಗೊಳಿಸಿದ ಯಾವುದೇ ಕಾನೂನುಗಳನ್ನು ಶೂನ್ಯ ಮತ್ತು ಅನೂರ್ಜಿತ ಎಂದು ಘೋಷಿಸುವ ಅಧಿಕಾರ ಅಲ್ಲಿನ ಜನತೆಯ ಶ್ರೇಷ್ಠ ನ್ಯಾಯಾಲಯಕ್ಕೆ ಅಥವಾ ನ್ಯಾಯಾಲಯಕ್ಕೆ ಇರುವುದಿಲ್ಲ. ಯೂಸ್ ಆಫ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಬೈ ನ್ಯಾಷನಾಲಿಟೀಸ್, ರೈಟ್ ಟು ಯೂಸ್ ಓನ್ ಲ್ಯಾಂಗ್ವೇಜಸ್ ಇನ್ ಕೋರ್ಟ್ ಪ್ರೊಸೀಡಿಂಗ್ಸ್. ಚೀನಾದಲ್ಲಿ ಇನ್ನೊಂದು ವಿಶಿಷ್ಟ ಲಕ್ಷಣವನ್ನು ನಾವು ನೋಡಬೇಕಾದ್ರೆ ಈ ನ್ಯಾಯಾಂಗೀಯ ಪ್ರಕರಣಗಳಲ್ಲಿ ಜನರು ತಮ್ಮದೇ ಆದ ಮಾತನಾಡುವ ಮತ್ತು ಲಿಖಿತ ಭಾಷೆಗಳನ್ನು ಬಳಸುವ ಹಕ್ಕನ್ನು ಹೊಂದಿರುವುದನ್ನು ನಾವು ಕಾಣ್ಬೋದು. ಸಿಸ್ಟಮ್ ಆಫ್ ಪ್ರೊಕ್ಯೂರೇಟರೇಟ್, ಆರ್ಗನ್ಸ್ ಫಾರ್ ಲೀಗಲ್ ಸೂಪರ್ವೈಷನ್. ಚೀನಾದಲ್ಲಿರುವಂಥ ಇನ್ನೊಂದು ವ್ಯವಸ್ಥೆ ಅಂತ ಹೇಳಿದರೆ, ನ್ಯಾಯಾಂಗ ವ್ಯವಸ್ಥೆಯ ಪ್ರಮುಖ ಲಕ್ಷಣ ಏನಂದರೆ ಈ ಸಿಸ್ಟಮ್ ಆಫ್ ಪ್ರೊಕ್ಯೂರೇಟರೇಟ್ ಅಂದರೆ ಚೀನಾದ ನ್ಯಾಯಾಲಯಗಳನ್ನು ಮತ್ತು ಇತರ ಸರ್ಕಾರಿ ಇಲಾಖೆಗಳ ಮೇಲೆ ನಿಯಂತ್ರಣದ ಅಂಗವಾಗಿ ಕೆಲಸ ಮಾಡುವಂಥವು ಅಥವಾ ಮೇಲ್ವಿಚಾರಕ ಅಂಗಗಳಾಗಿ ಕೆಲಸ ಮಾಡುವಂಥವು ಪ್ರೊಕ್ಯೂರೇಟ್. ಇದು ಒಂದು ವಿಶಿಷ್ಟ ಚೀನಾ ದೇಶದ ಒಂದು ನ್ಯಾಯಾಂಗ ವ್ಯವಸ್ಥೆಯ ಪ್ರಮುಖ ಲಕ್ಷಣವಾಗಿದೆ. ಇನ್ ದಿಸ್ ಸೆಷನ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ಫೀಚರ್ಸ್ ಆಫ್ ಜುಡಿಷಿಯಲ್ ಸಿಸ್ಟಮ್ ಆಫ್ ಚೀನಾ. ಈ ರೀತಿಯಾಗಿ ನಾವು ಚೀನಾ ದೇಶದ ಒಂದು ನ್ಯಾಯಾಂಗ ವ್ಯವಸ್ಥೆಯ ಲಕ್ಷಣಗಳನ್ನು ನಾವು ತಿಳಿದುಕೊಳ್ಬಹುದು ಅನ್ನುವಂಥದ್ದು. ಈಗ ನಾವು ತಿಳಿದುಕೊಂಡಂತಹ ಒಂದು ನ್ಯಾಯಾಂಗ ವ್ಯವಸ್ಥೆಯ ಲಕ್ಷಣಗಳನ್ನು ಬಹು ಆಯ್ಕೆಯ ಪ್ರಶ್ನೆಗಳ ಮುಖಾಂತರ ಪರೀಕ್ಷಿಸಿಕೊಳ್ಳೋಣ. ಕ್ವಶನ್ ನಂಬರ್ ಫಸ್ಟ್, ಜುಡಿಷರಿ ಆಫ್ ಚೀನಾ ಈಸ್ ಡ್ಯಾಶ್. ಎ ಇಂಡಿಪೆಂಡೆಂಟ್, ಬಿ ಪಾರ್ಟ್ ಆಫ್ ಲೆಜಿಸ್ಲೇಚರ್, ಸಿ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಡಿ ಆಲ್ ದಿ ಅಬೋವ್. ಚೀನಾದ ಒಂದು ನ್ಯಾಯಾಂಗ ವ್ಯವಸ್ಥೆಯು ಯಾವ ರೀತಿಯದಾಗಿದೆ ಅಂದರೆ ಸ್ವರೂಪದಲ್ಲಿ ಯಾವ ಥರ ಇದೆ ಅನ್ನೋದನ್ನು ನಾವು ನೋಡಿದಾಗ ದ ಆನ್ಸರ್ ಈಸ್ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್. ಇದು ಒಂದು ಆಡಳಿತದ ಅಂಗವಾಗಿ ಕಾರ್ಯನಿರ್ವಹಿಸುತ್ತದೆ. ದ ಸೆಕೆಂಡ್ ಒನ್ ಈ ಚೈನೀಸ್ ಜುಡಿಷರಿ ಇಸ್ ಕಮಿಟೆಡ್ ಟು. ಚೀನಾದ ಒಂದು ನ್ಯಾಯಾಂಗ ವ್ಯವಸ್ಥೆ ಯಾವುದಕ್ಕೆ ಬದ್ಧವಾಗಿದೆ ಎಂಬುದು. ಎ ಕಮ್ಯುನಿಸ್ಟ್ ಐಡಿಯಾಲಜಿ, ಬಿ ಲಿಬರಲ್ ಐಡಿಯಾಲಜಿ, ಸಿ ಗಾಂಧಿಯನ್ ಐಡಿಯಾಲಜಿ, ಡಿ ನನ್ ಆಫ್ ದಿ ಅಬೋವ್. ಆನ್ಸರ್ ಈಸ್ ಎ ಕಮ್ಯುನಿಸ್ಟ್ ಐಡಿಯಾಲಜಿ. ದ ಥರ್ಡ್ ಒನ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್ ಇನ್ ಚೀನಾ ಈಸ್. ಚೀನಾದಲ್ಲಿ ನ್ಯಾಯ ಪ್ರಕರಣಗಳು ಅಥವಾ ಕೋರ್ಟ್ ಪ್ರಕರಣಗಳು ಯಾವ ಒಂದು ಭಾಷೆಯಲ್ಲಿ ನಡೆಯುತ್ತವೆ ಅನ್ನುವಂಥದ್ದು ಅಥವಾ ಯಾವ ಒಂದು ಭಾಷೆಯಲ್ಲಿ ಪ್ರಯೋಗ ಮಾಡಲಿಕ್ಕೆ ಅಲ್ಲಿ ಜನರಿಗೆ ಒಂದು ಹಕ್ಕನ್ನು ಕೊಡಲಾಗಿದೆ. ಎ ಇಂಗ್ಲಿಷ್, ಬಿ ಮ್ಯಾಂಡರಿನ್, ಸಿ ಫ್ರೆಂಚ್, ಡಿ ಓನ್ ಲೋಕಲ್ languages. Yes, there is a provision for use own local language for court proceedings in China. The fourth one is dash is the nature of court proceedings in China. A ಅಲ್ಲಿ ಚೀನಾದ ಒಂದು ನ್ಯಾಯಾಂಗ ವ್ಯವಸ್ಥೆಯ ಲಕ್ಷಣಗಳನ್ನು ನಾವು ನೋಡುವಾಗ ಕೋರ್ಟ್ ಪ್ರಕರಣಗಳು ಅಥವಾ ನ್ಯಾಯಾಲಯದ ಪ್ರಕರಣಗಳು ಯಾವ ರೀತಿಯ ಒಂದು ಸ್ವರೂಪವನ್ನು ಹೊಂದಿದ್ದಾವೆ. ಎ ಓಪನ್ ಟ್ರಯಲ್ಸ್, ಬಿ ಕ್ಲೋಸ್ಡ್ ಟ್ರಯಲ್ಸ್, ಸಿ ಬೋತ್ ಎ ಆ್ಯಂಡ್ ಬಿ, ಡಿ ನನ್ ಆಫ್ ದ ಅಬೋವ್. ಸೊ ಒಂದು ಲಕ್ಷಣವನ್ನು ನಾವು ನೋಡಿದ್ವಿ, ಅದು ಮುಕ್ತ ಪ್ರಯೋಗಗಳು. ಎಸ್, ದ ಆನ್ಸರ್ ಈಸ್ ಓಪನ್ ಟ್ರಯಲ್ಸ್. ದ ಲಾಸ್ಟ್ ಒನ್ ಈಸ್ ಫಿಫ್ತ್ ಒನ್ ಇನ್ ದ ಜಡ್ಜಸ್ ಆಫ್ ಚೀನಾ ಆರ್ ಡ್ಯಾಶ್ ಬೈ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್. ಚೀನಾದ ನ್ಯಾಯಾಧೀಶರು ಏನಾಗ್ತಾರೆ, ನೇಮಕ ಆಗ್ತಾರೆ, ಯಾವ ರೀತಿಯ ಒಂದು ಸ್ವರೂಪವನ್ನು ಹೊಂದಿದ್ದಾರೆ. ಎ ನಾಮಿನೇಟೆಡ್, ಬಿ ಎಲೆಕ್ಟೆಡ್, C appointed, D both A and B. So the answer is the judges of the China are elected by National People's Congress. And these are all MCQs related to features of judicial system of China. So thank you everyone.